ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನಾವು ಫಸ್ಟಿಗೆ ಒಂದು ಟಿ ವಿ ನೋಡ್ಲಿಕ್ಕೆ ಹೋಗಿದ್ವಲ್ಲ ರೀ. ಅದರಾಗ ನಮ್ಗೆ ಅಷ್ಟೇನು ಚಲೋ ಅನ್ನಿಸ್ತಿಲ್ಲ. ಅದಕ್ಕೆ ನಮ್ಮ ಮನೆ ಅಂತಲೇ ಸನಿ ಒಂದು ಅಂಗಡಿ ಅದ, ಅಲ್ಲಿ ಹೋಗೋಣ ಬಾ ಮಮ್ಮಿ ಅಂದೆ. ಅದಕ್ಕೆ ಈಗ ಹೊಂಟೇವೆ ನೋಡ್ರಿ. ಒನ್ ವೇ ರೋಡಲ್ಲಿ ರೀ. ಈಗ ಟೂರು ಇದು ಒನ್ ವೇ ಇಲ್ಲ, ಇದು ಎರಡು ಕಡೆನೂ ಚಲೋತೆಗೆ ರೋಡ್ ಮಾಡ್ಯಾರ. ಆದರೆ ಇನ್ನೂ ಕನ್ಸ್ಟ್ರಕ್ಷನ್ ಇನ್ನೂ ನಡೆದದ ರೋಡಿಂದು. ಅದಕ್ಕೆ ಅಷ್ಟೇನು ಟ್ರಾಫಿಕ್ ಇಲ್ಲ. ಸೊ ಅದಕ್ಕೆ ನಾವು ಹೊಂಟೇವಿ ರೀ ಈಗ ಬೇರೆ ಕಡೆ ಅಂಗಡಿಗೆ. ಅದರ ಕಲ್ಯಾಣ್ ವೇಸ್ಟ್ ಅಂತಲ್ಲದ DJ1 ಅಂತ ಅಂಗಡಿ, ಅಲ್ಲಿ ಎಲ್ಲ ಥರದ್ದು ಈಗ ನಾವು ಹೊಂಟೇವಿ ರೀ. ಗ್ಯಾಸ್ ಒಲೆ ಮತ್ತು ಎಲ್ಲ ಟಿ ವಿ, ಎಲೆಕ್ಟ್ರಿಕ್ ಐಟಮ್, ವಾಷಿಂಗ್ ಮಿಷಿನ್, ಫ್ರಿಜ್ಜು ಮತ್ತು ಕೂಲರು ಎಲ್ಲ ಥರದ್ದು ಸಿಗ್ತಾವಂತ. ಚಲೋ ಅವರಿ ಪ್ರಾಡಕ್ಟು. ಸೊ ಅದಕ್ಕೆ ನಾವು ಇಲ್ಲಿ ಬಂದ್ವಿ. ನಮಗೆ ಭಾರಿ ಸೇರಿತು. ನಾವು ಇಲ್ಲಿ ಆರ್ಡರ್ ಮಾಡಿದ್ದು ಸ್ಯಾಮ್ಸಂಗ್ TV ಅಂತ. ಮತ್ತು ಮೈನಣ್ಣು ತೊಗೊಂಡ್ರಾತು. ಇಲ್ಲೆಲ್ಲ ಥರದ್ದು ಮೈನಣ್ಣು ಇದ್ದು ಮತ್ತು ಎಲ್ಲ ಥರದ್ದು ಹಣ್ಣು ಇದ್ದು. ನಾವು ಮೈನಣ್ಣು ಶಿಕಣಿ ಮಾಡ್ಕೋಬೇಕಂತ ವಿಚಾರ ಮಾಡ್ಕೊಂಡಿದ್ವಿ ರೀ. ಅದಕ್ಕೆ ಅವ್ರಿಗೆ ರೇಟ್ ಕೇಳಿದ್ರೆ ಅವರು 2,000 ರೂಪಾಯಿ ಅಂತ ಹೇಳಿದರು. ನಾವು ಎಲ್ಲ ಚೌಕಾಶಿ ಮಾಡಿ ಒಂಚೂರು ಬಾರ್ಗೇನಿಂಗ್ ಮಾಡಿ 1,500 ರೂಪಾಯಿ ಕೊಟ್ಟು ತೊಗೊಂಡು ಬಂದ್ವಿ ರೀ. ಮತ್ತು ಇದಕ್ಕೆ 2 ಡಜನ್ ತೊಗೊಂಡಿವಿ ರೀ. ಹಾಪುಸ್, ರತ್ನಗಿರಿ ಹಾಪುಸ್ ಅಂತಾರೆ. ಇದ್ರಾಗ ಇನ್ನೊಂದು ಥರದ್ದು ಹಣ್ಣು ಬರ್ತದೆ, ಅದಕ್ಕೆ ದೇವ್ಗಢ ಅಂತ ಅಂತಾರೆ ರೀ. ಮತ್ತು ಇದು ಜಾಸ್ತಿ ಅಂದ್ರೆ ಹಾಪುಸ್ ಫೇಮಸ್ಸು ಇಲ್ಲಿ ಕಲ್ಯಾಣ ಅಂದ್ರೆ ಮಹಾರಾಷ್ಟ್ರ ಕಡೆ. ಹಾಪುಸ್ ಅಂದ್ರೆ ನಾವು ಅದಕ್ಕೆ ತೊಗೊಂಡಿವಿ ರೀ. ನಾವು ತರ್ಸತೆ ತೊಗೊಂಡ್ರು ಇದು ಹಣ್ಣು ತೊಗೊಂಡಿರ್ತೀವಿ. ಕೆಲವೊಂದು ಸತಿ ನಮ್ಮ ಮನೆ ಅಂತಲೇ ಬಂದಿರ್ತಾವೆ, ಇಲ್ಲ ಆದರೆ ನಾವು ಹಿಂಗೆ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಂದೇವೆ ರೀ. ಈ ಸತಿ ಯಾಕೆ ಬರಲಿಲ್ಲ, ದುಬಾರಿ ಅವಲ್ರಿ. ಮತ್ತು ಎಲ್ಲ ಹಣ್ಣು ಅಷ್ಟೇನು ಚಲೋ ಇದ್ದಿದ್ದಿಲ್ಲ ರೀ. ಅಂದ್ರೆ ಕೆಟ್ಟಿದ್ದು ರೀ ಒಂದಿಷ್ಟು, ಅದ್ರಾಗ 2 ಕೆಟ್ಟಿದ್ದು. ಅದಕ್ಕೆ ಆದ್ರೆ ಭಾರಿ ಟೇಸ್ಟ್ ಮಾತ್ರ ಇದ್ದು, ಆದ್ರೆ 2 ಹಣ್ಣು ಕೆಟ್ಟಿದ್ದು. ಈಗೆಲ್ಲ ಮಳೆ ಈಗೆಲ್ಲ ಮತ್ತು ಇದು ಏನಂದ್ರೆ ಆನೆಕಲ್ ಮಳೆ, ಅದಕ್ಕೆಲ್ಲ ಕೆಟ್ಟಿದ್ದು 1-2 ಕೆಟ್ಟಿದ್ದು ರೀ. ಬಾಕಿ ಎಲ್ಲ ಹಣ್ಣು ಅಷ್ಟು ಚಲೋತೆಗೆ ಇದ್ವು. ಮತ್ತು ಇದನ್ನು ಮೈನಣ್ಣು ಸಣ್ಣ ಹುಡುಗರಿಗೆ ಕೊಡಬೇಕಾದ್ರೆ ಒಂದು ಸ್ವಲ್ಪ ವಿಟಮಿನ್ A ಮತ್ತು C ಅದ್ರಾಗ ಇರ್ತದೆ ರೀ. ಸಣ್ಣ ಹುಡುಗರಿಗೂ ಕೊಡ್ಬೋದು. 6 ಮಂತ್ ಆದಮೇಲೆ ಕೊಡ್ಬೇಕು ಅಂತಾರೆ. 6 ಮಂತ್ ಆಮೇಲೆ 6 ಮಂತ್ ಆದಮೇಲೆ ಕೊಟ್ಟರೆ 2 ಸ್ಪೂನಷ್ಟು ತಿನ್ನಿಸ್ಬೇಕು ರೀ. ಮತ್ತು ಅದ್ರಾಗ ನ್ಯಾಚುರಲಿ ಶುಗರ್ ಇರ್ತದೆ. ನೀವು ಅದ್ರಾಗ ಶುಗರ್ ಆ್ಯಡ್ ಮಾಡೋದು ಜರೂರತ್ತಿಲ್ಲ. ಸೊ ಅದು ಹಂಗೆ ಕೊಡ್ಬೇಕು ರೀ. ಆಮೇಲೆ ಹಾಲು ಹಾಕಿ ಕೊಡಬಾರ್ದು, ಜಸ್ಟ್ ಪ್ಯೂರೇ ನೀವು ಮಿಕ್ಸಿದಾಗ ಹಾಕಿ ಪ್ಯೂರೇ ಮಾಡ್ಕೋಬೋದು. ನಾ ಅಂತೂ ಹಿಂಗೆ ಹಿಂಡ್ತೇನೆ ರೀ. ನಮ್ಮ ಮಮ್ಮಿ ಬೇಡ ಹೊಲಸು ಅನ್ನಿಸ್ತದೆ, ಹಿಂಗೇನು ಬೇಡ, ನಾ ಒಂದು ಟ್ರಿಕ್ ಹೇಳ್ತೇನೆ ನೋಡು ಅಂತ ಹೇಳಿದ್ರು. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ರೀ ಅದ್ರಾಗ ಟ್ರಿಕ್ ಏನದ ಅಂತ. ನಾ ಅಂತೂ ಸ್ವಚ್ಛ ಕೈಯೇ ತೊಗೊಂಡಿದ್ದೆ, ಆದರೂ ನಮ್ಮ ಮಮ್ಮಿ ಬೇಡ ಅಂದ್ಲು. ಅದು ಟೇಸ್ಟ್ ನೋಡೋಣ ಸಿಹಿ ಅದ ಇಲ್ಲ ಅಂತ ನೋಡಿದ್ದೀರಿ. ಅದಕ್ಕೆ ಟೇಸ್ಟ್ ಭಾರಿ ಸಿಹಿ ಇತ್ತು ರೀ. ಆಮೇಲೆ ಮತ್ತು ಒಂದು ಸತಿ ಅಲ್ರಿ ಈಗ ಅಂದ್ರೆ ಇದು ಒಂದು ಸತಿಯಾರು ತಿನ್ಬೇಕಲ್ಲ, ಅಷ್ಟು ಬಾರಿ ಅದ್ರದ್ದು ನಾವು ತೊಗೊಂಡು ಬಂದೀವಿ ರೀ.
ಮಾವಿನ ಹಣ್ಣು ಮತ್ತು ನೀವು ಅದ್ರಾಗ ಹಾಲು ಹಾಕಿ ಮತ್ತು ಇದು ಬಾದಾಮಿ ಮತ್ತು ಗೋಡಂಬಿ ಬಾದಾಮು ಮತ್ತು ಗೋಡಂಬಿ ಹಾಕಿ ತಿರುಬೋದು ಹಾಲು ಹಾಕಿ. ಆಮೇಲೆ ಅದ್ರಾಗ ನೀವು ಬಾಳೆಹಣ್ಣು ಹಾಕ್ಕೋಬೋದು, ಬಟ್ ನಾ ಹಾಕಂಗಿಲ್ಲ ರೀ. ನಾವು ಹಿಂಗೆ ನ್ಯಾಚುರಲಾಗಿ ನೀವು ಬೇಕಂದ್ರೆ ಇದನ್ನು ಗೊಪ್ಪ ಅಂದರೆ ಇದು ಏನಿರ್ತಲ್ಲ ಗೊಪ್ಪ ನೀವು ತೊಳ್ಕೊಳ್ಳೋಬೋದು, ಬಟ್ ನಾವು ತೊಳೆಯಂಗಿಲ್ಲ ರೀ. ನೀರು ಹಾಕಿದ್ರೆ ಅದು ಒಂಥರ ಚಲೋ ಅನ್ಸಂಗಿಲ್ಲ ರೀ, ನೀರು ಗೊತ್ತಾಗ್ತದೆ ರೀ. ಮತ್ತು ಬಾಳೆಹಣ್ಣು ಹಾಕಿದ್ರು ನೀರು ಗೊತ್ತ ಅನ್ನಿಸ್ತದೆ ರೀ. ಮತ್ತು ಇದ್ರಾಗ ಬೆಲ್ಲ ಮತ್ತು ಸಕ್ರೆ ಎರಡೂ ಮಿಕ್ಸ್ ಮಾಡೇನಿ ರೀ. ನಾ ಮಿಕ್ಸಿಗೆ ಸಕ್ರೆ ಹಾಕಿ ತಿರ್ಕೊಂಡೇನಿ ರೀ. ಇದರ ಟ್ರಿಕ್ ನೋಡಿರಿ, ಒಂದು ಸಾಣಿಗೆ ಇರ್ತಲ್ಲ ರೀ, ಅದನ್ನು ಇದ್ರ ಮೇಲೆ ನಾವೇನು ಹಿಂಡೋದು ಪಾತ್ರೆ ಇಟ್ಕೊಂಡಿರ್ತೇವಲ್ಲ ರೀ ಒಂದು ಡಬ್ರಿಯಾಗ, ಅದ್ರಾಗ ಅದನ್ನು ಹಿಂಗೆ ಸಾಣಿಗೆ ಅದ್ರ ಮೇಲೆ ಇಟ್ಬೇಕ್ರಿ. ಮತ್ತು ಹೆಚ್ಚೆಚ್ಚಿ ಇಟ್ಕೋಬೇಕ್ರಿ ಎಲ್ಲ ಪೀಸಸ್ಸು, ಯಾಕಂದ್ರೆ ಒಳಗೆ ಕೆಟ್ಟದ ಇಲ್ಲ ಗೊತ್ತಾಗಲ್ಲ ರೀ ಹಂಗೆ ಹಿಂಡ್ಲಿಕ್ಕೆ ಹೋದ್ರೆ. ಆಮೇಲೆ ಹಿಂಗೆ ನೀವು ಸಾಣಿಗೆ ಮೇಲೆ ತಿಕ್ಕೋಬೇಕಂದ್ರೆ ಅದನ್ನು ಹೆಚ್ಚಬೇಕಾಗ್ತಲ್ಲ ರೀ. ಸೊ ನಾ ಅದಕ್ಕೆ ಹೆಚ್ಕೊಂಡೇನಿ ರೀ. ಹೆಚ್ಕೊಂಡು ಮತ್ತು ಅದನ್ನು ಹಿಂಗೆ ತಿಕ್ಕೋಬೇಕು ನೋಡಿರಿ, ಸ್ಮೂದಾಗಿ ಪೇಸ್ಟ್ ಬರ್ತದೆ. ನೀವು ಮಿಕ್ಸಿದಾಗ ತಿರುತ್ತಿರಲ್ಲ ಹಂಗೆ ಬರ್ತದೆ ರೀ. ಮಿಕ್ಸಿದಾಗ ತರ್ಕೊಂಡ್ರೆ ಫಾಸ್ಟಾಗಿ ಕೆಲಸ ಆಗ್ತದೆ ರೀ, ಲಘುನ. ಅದರ ರುಚಿ ಮಾತ್ರ ಹಿಂಗೆ ರುಚಿ ಕೊಡ್ತದೆ ನೋಡಿರಿ. ಮಿಕ್ಸಿದಾಗ ಏನು ರೀ ಅದಷ್ಟು ಟೇಸ್ಟಾಗಿ ಬರೋಂಗಿಲ್ಲ. ನಾನು ಮತ್ತು ಸಕ್ರೆ ಪುಡಿ ಸಕ್ರೆ ಲಘು ಕರಗಂಗಿಲ್ಲ ಅಂತ ನಾನು ಮಿಕ್ಸಿದಾಗ ಹಾಕ್ಕೊಂಡು ಏಲಕ್ಕಿ ಮತ್ತು ನೋಡಿರಿ ಈಗ ತಿಕ್ಕೋಕತ್ತೇನೆ ರೀ. ಎಲ್ಲನೂ ನೀವು ಮಿಕ್ಸಿದಾಗ ಹಾಕಿದ್ರೆ ಎಷ್ಟು ಅಂದರೂ ಸಿಪ್ಪೆಗೂ ಉಳಿತದೆ ಮತ್ತು ಕೊಪ್ಪದಾಗೂ ಉಳಿತದೆ ರೀ. ಹಿಂಗೆ ತಿಕ್ಕೊಂಡ್ರೆ ಪೂರ್ತಿಯಾಗಿ ಎಲ್ಲ ಬಂದುಬಿಡ್ತದೆ ನೋಡಿರಿ. ಹಿಂಡೋದು ಯಾರಿಗೂ ಹೊಲಸು ಅನ್ಸಂಗಿಲ್ಲ, ಆಮೇಲೆ ಅಂದರೆ ಚಲೋನು ಅನ್ಸಂಗಿಲ್ಲ. ಸೊ ಅದಕ್ಕೆ ಹಿಂಡಿದ್ರೆ ಒಂಥರ ಮಾಡ್ಕೋತಾರೆ, ಅದಕ್ಕೆ ಹಿಂಗೆ ಮಾಡಿದ್ರೆ ಚಲೋ ಅನ್ನಿಸ್ತದೆ ನೋಡಿರಿ. ನಮ್ಮ ಮಮ್ಮಿ ಹೇಳ್ಕೊಟ್ರಿ ಇದನ್ನು ಟ್ರಿಕ್ಕು, ನನಗೂ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ಹಿಂಗೆ ಮಾಡಿ ಮಮತಾ ಅಂತ ಅವರು ಹೋಳಿಗೆ ಮಾಡ್ಕೊತಿದ್ರಿ, ಅದಕ್ಕೆ ನನಗೆ ಹಿಂಡ್ಲಿಕ್ಕೆ ಹೇಳಿದ್ರು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ಪೂರಿನೂ ಮಾಡ್ಕೋಬೋದು ಮತ್ತು ಚಪಾತಿನೂ ಮಾಡ್ಕೋಬೋದು. ನಾನು ಚಪಾತಿ ಮಾಡಂದಿದ್ದೆ, ಬೇಡ ಮಮತಾ ಒಮ್ಮೆರ ನೀವು ಹೋಳಿಗೆ ಅದ್ರ ಜೊತೆ ತಿಂದು ನೋಡು, ಟೇಸ್ಟ್ ಭಾರಿ ಬರ್ತದೆ ಅಂದ್ಲು. ಸೊ ಅದಕ್ಕೆ ನಮ್ಮ ಮಮ್ಮಿ ಹೋಳಿಗೆ ಎಲ್ಲ ಮಾಡ್ಕೋಕತ್ತಿಲ್ಲ ರೀ ಪ್ರಿಪ್ರೇಷನ್. ನಾ ಅದಕ್ಕೆ ತಿಕ್ಕತ್ತೇನೆ ರೀ, ಅದು ತಿಕ್ಕತ್ತೇನೆಲ್ಲ ಹಿಂಡ್ಕತ್ತೇನೆ ರೀ. ಅದನ್ನು ಮಾವಿನ ಹಣ್ಣಿಂದ ಎಲ್ಲ ರಸ ಈಗ ತಿಕ್ಕೋದಲ್ರಿ ಮತ್ತು ತಿಕ್ಕತ್ತೇನೆ ರೀ. ಆಮೇಲೆ ನೋಡಿರಿ ಹಂಗೆ ಸ್ಮೂದಾಗಿ ನೀವು ಹೆಂಗೆ ಮಿಕ್ಸಿದಾಗ ತಿರುತ್ತಾರಲ್ರಿ ಹಂಗೆ ಸ್ಮೂದಾಗಿ ಪೇಸ್ಟ್ ಬರ್ತದೆ ನೋಡಿರಿ. ಭಾರಿ ಚಲೋ ಆಗೈತೆ ರೀ ಟೇಸ್ಟ್, ಮತ್ತು ಸೂಪರಾಗಿ ಆಗಿತ್ತು. ಈಗ ನೋಡಿರಿ ಒಂದು ಮಿಕ್ಸಿ ಜಾರ್ನಾಗ ಸಕ್ಕರೆ ಹಾಕ್ಕೋಬೇಕ್ರಿ, ನಿಮ್ಮ ಟೇಸ್ಟಿನ ತಕ್ಕ ನಿಮಗೆ ಎಷ್ಟು ಬೇಕಂತ ಅಷ್ಟು. ನಾವು ಒಂದು ಬೌಲ್ ಹಾಕ್ಕೊಂಡೇನಿ ರೀ. ಆಮೇಲೆ ಮತ್ತು ಅದಕ್ಕೆ ಏಲಕ್ಕಿ ನೆನಪಾರಿದೆ, ಏಲಕ್ಕಿ ಮತ್ತು ಗೋಡಂಬಿ ಟೇಸ್ಟ್ ಚಲೋ ಕೊಡ್ತದೆ ರೀ. ನೀವು ಪಿಸ್ತಾ ಮತ್ತು ಬಾದಾಮು ಗೋಡಂಬಿ ಮೂರು ಕೂಡ ತಿರ್ಗೋಬೇಕಾರೆ ಹಾಕ್ಕೋಬೋದು ರೀ. ಆಮೇಲೆ ಏಲಕ್ಕಿ ಸಿಪ್ಪಿ ಧರಿಸ್ಲೇನೆ ಹಾಕ್ಬಿಟ್ಟೇನೆ ರೀ, ಅದೇನು ಆಗಂಗಿಲ್ಲ ರೀ, ಅದಕ್ಕೆ ಟೇಸ್ಟ್ ಚಲೋ ಕೊಡ್ತದೆ. ಅದನ್ನು ಸಕ್ರೆ ಪುಡಿ ಮಾಡ್ಕೊಂಡೇನು ನೋಡಿರಿ, ಈಗ ಪುಡಿ ಆಗ್ಯದ ನೋಡಿರಿ, ಚಲೋ ಆಗ್ಯದ, ಭಾರಿ ಇದಾಗ್ಯದ ರೀ, ಪೌಡ್ರಾಗಿ ಸ್ಮೂದಾಗಿ ಬಂದದ್ರಿ. ಇದನ್ನು ಅದಕ್ಕೆ ನಮಗೆ ಎಷ್ಟು ಸಕ್ಕರೆ ತಿಂತೇವಲ್ಲ ರೀ ಅಷ್ಟು ಹಾಕ್ಕೋಬೇಕ್ರಿ. ಬೆಲ್ಲ ಮಾತ್ರ ನಾನು ಸಣ್ಣಗೆ ಹೆಚ್ಕೊಂಡಿದ್ರಿ, ಅದನ್ನು ಹಾಕೇನಿ ರೀ. ಈಗ ನೋಡಿರಿ ನಮ್ಮ ಮಮ್ಮಿ ಹೋಳಿಗೆ ಮಾಡ್ಕೊತಾಳೆ ರೀ, ಅದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿಲ್ಲ ರೀ, ಹೂರ್ನಾಗ ಏನಾದ್ರು ತಿರ್ಕೊಂಡಿಲ್ಲ. ಅದಕ್ಕೆ ನೋಡಿರಿ ಈಗ ಹೂರ್ಣ ತುಂಬಿ ಮತ್ತು ಬೇಳೆ ಹೂರ್ಣ ತುಂಬಿ ಒಬ್ಬಟ್ಟು ಮಾಡ್ಕೊತಾಳೆ ರೀ. ಕಡ್ಲೆಬೇಳೆ ಎಷ್ಟು ಹಾಕೇವ್ರಿ, ನೀವು ಬೇಕಂದ್ರೆ ಅದ್ರಾಗ ತೊಗರಿಬೇಳೆದು ಹೋಳಿಗೆ ಮಾಡ್ತಾರೆ. ನಮ್ಮ ಮನೆಗೆ ನಾವು ಕಡ್ಲೆಬೇಳೆದು ಅಷ್ಟೇ ಮಾಡ್ತೇವ್ರಿ. ನಾವು ತೊಗರಿಬೇಳೆದು ಒಮ್ಮೆ ಟ್ರೈ ಮಾಡಿಲ್ಲ, ನಮಗೂ ಅದಷ್ಟು ಚಲೋನೂ ಅನ್ಸಂಗಿಲ್ಲ ರೀ. ಅದಕ್ಕೆ ನೀವು ಬೇಕಂದ್ರೆ ತೊಗರಿಬೇಳೆನ ಹಾಕ್ಕೊಂಡು ಮಾಡ್ಬೋದು ಒಬ್ಬಟ್ಟು. ನಾವು ಕಡ್ಲೆಬೇಳೆದು ಅಷ್ಟೇ ಮಾಡ್ತೇವ್ರಿ. ಮತ್ತು ಇದ್ರ ಸಂಗಡ ಅದರದ್ದು ಕಟ್ಟಿ ತೊಗೊಂಡಿರ್ತಾರೆ ರೀ ಕಡ್ಲೆಬೇಳೆದು. ನೀವೇನು ನೆನೆಸೋದು ಏನೂ ಜರೂರತ್ತಿಲ್ಲ. ಒಂದು ಕುಕ್ಕರ್ನಾಗ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿಟ್ಬಿಟ್ರೆ ಒಂದು 5-6 ಶುಂಠಿ ತೊಗೊಂಡ್ಬಿಟ್ರೆ ಚಲೋ ಹೊತ್ತಿಗೆ ಹಣ್ಣಾಗಿ ಬೆಂದಿರ್ತಾವೆ ರೀ. ನೋಡಿರಿ ಈಗ ಹೋಳಿಗೆ ಎಷ್ಟು ಚಲೋ ಬಂದದ್ರಿ. ನೀವು ಬೇಕಂದ್ರೆ ಹಿಟ್ಟು ಕಲ್ಸ್ಬೇಕಾರೆ ಮೈದಾ ಹಿಟ್ಟಿನಾಗ ನಾವು ಮೈದಾ ಹಿಟ್ಟು ಹಾಕೋತೇವೆ ರೀ, ಗೋಧಿ ಹಿಟ್ಟು ಹಾಕ್ಕೋಬೋದು. ಗೋಧಿ ಹಿಟ್ಟು ಮೈದಾ ಹಿಟ್ಟು ಅರ್ಧ ಹಾಕ್ಕೋಬೋದು ರೀ. ನಾವು ಮೈದಾ ಹಿಟ್ಟಿನಾಗ ಏನಂತಾರೆ ಅದಕ್ಕೆ ಅರ್ಶಿನ ಪುಡಿ ಹಾಕಿಲ್ಲ ರೀ, ಬರೀ ನೀರು ಮತ್ತು ಎಣ್ಣೆ ಹಾಕಿ ಕಲಿಸ್ಕೊಂಡೇವ್ರಿ. ಆಮೇಲೆ ಈಗ ಕಟ್ಟಿನ ಸಾರು ಮಾಡ್ಕೊತಾರೆ ನೋಡಿರಿ ನಮ್ಮ ಮಮ್ಮಿ. ಅದ್ರಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡಾರ್ರಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಈಗ ಅದಕ್ಕೆ ಕರಿಬೇವಿನ ಎಲೆ ಹಾಕ್ಕೋಬೇಕ್ರಿ. ನೀವು ಬೇಕಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಏನೇನೋ ಹಾಕ್ಕೋಬೋದು, ಪೇಸ್ಟಾಗಿ ಮಾಡಿಕೊಂಡು. ಬೆಳ್ಳುಳ್ಳಿ ಶುಂಠಿ ಹಿಂಗೇನೋ ಮಾಡ್ತಾರೆ ಮೆಣಸಿನ್ಕಾಯಿ, ನಾವು ಹಿಂಗೆ ಮಾಡ್ತೇವೆ ನೋಡಿರಿ. ಆಮೇಲೆ ಇದಕ್ಕೆ ಹಿಂಗೆ ಹಾಕ್ಕೋಬೇಕು ನೋಡಿರಿ, ಭಾರಿ ಟೇಸ್ಟ್ ಕೊಡ್ತದೆ. ಮತ್ತು ಈಗ ಕಟ್ ತೊಗೊಂಡಿದ್ದಲ್ರಿ ನಮ್ಮ ಮಮ್ಮಿ, ಅದನ್ನು ಕಟ್ಟಕ್ಕೆ ಹೋಗ್ತಾರೆ ನೋಡಿರಿ. ನೀರು ಇನ್ನೊಂದು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಜಾಸ್ತಿ ಮಾಡ್ಕೋಬೋದು. ಹುಣಸಿನ ರಸ
ಹುಣ್ಸೆಹಣ್ಣು ನೆನಕ್ಕೆ ಇಟ್ಟಿದ್ರಿ, ಹುಣ್ಸೆಹಣ್ಣು ಹಾಕತ್ತಾರೆ ರೀ ಈಗ ಅದಕ್ಕೆ ರಸ. ಮತ್ತು ಅದಕ್ಕೆ ಬೆಲ್ಲನೂ ಹಾಕೋಬೇಕು ರೀ. ಆಮೇಲೆ ಅದಕ್ಕೆ ಸಾಂಬಾರು ಮಸಾಲೆ ಮತ್ತು ಗರಂ ಮಸಾಲ ಮತ್ತು ಇದು ಖಾರದ ಪುಡಿ ಅಷ್ಟು ಹಾಕಿ ಕುದಿಸ್ಬೇಕು ನೋಡಿರಿ ಒಂದು 15 ನಿಮಿಷ. ಈಗ ನೋಡಿರಿ ಹಿಟ್ಟು ಇದು ಹಸಿ ಹಿಟ್ಟು ತೊಗೊಂಡೇವ್ರಿ. ಅದ್ರಾಗ ಸೋಡಾ ಪುಡಿ ಮತ್ತು ಬೇಕಿಂಗ್ ಪೌಡ್ರು ಮತ್ತು ಉಪ್ಪು, ಆಮೇಲೆ ಒಂದು ಇದು ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ಬೇಕಂದ್ರೆ ಅದಕ್ಕೊಂದು ಚೂರು ಮೊಸರು ಹಾಕಿ ಭಾರಿ ಟೇಸ್ಟಾಗಿ ಬರ್ತದೆ. ನಾ ಮೊಸರು ಹಾಕಿದ್ರಿ. ಆಮೇಲೆ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಈಗ ನೋಡಿರಿ ಸಣ್ಣಗೆ ಹೆಚ್ಚು ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೋತೀವ್ರಿ. ಆಮೇಲೆ ಇದು ಈಗ ಚಲೋ ಹೊತ್ತಿಗೆ ಕಲಿಸ್ಕೋಬೇಕು ನೋಡಿರಿ ನೀರು ಹಾಕ್ಕೊಂಡು. ನೀವು ಮೊಸರು ಹಾಕಿ ಒಮ್ಮೆ ಟ್ರೈ ಮಾಡಿರಿ. ಮೊಸರು ಸ್ವಲ್ಪ ಹಾಕ್ಬೇಕ್ರಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋರಿ. ಆಮೇಲೆ ಇದನ್ನು ಚಲೋ ಹೊತ್ತಿಗೆ ಅಷ್ಟು ಕಲಿಸ್ಕೊಂಡು ಈಗ ಸಣ್ಣಗೆ ಬಜ್ಜಿ ಬಿಡೋಣ್ರಿ. ಭಾರಿ ಟೇಸ್ಟಿಗೆ ಬರ್ತಾವೆ ರೀ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಆಮೇಲೆ ಮತ್ತು ನಾನು ಏನಂದೆ, ಮಮ್ಮಿ ಇದು ಸಂಗ್ ಬಜ್ಜಿನೂ ಮಾಡು, ಯಾಕಂದ್ರೆ ನನಗೆ ನಾವು ಮೇ ಸುಟ್ಯಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ವಲ್ಲ ರೀ, ಅವಾಗ ಅಲ್ಲೇ ದರ್ಗಾ ಅಂತದ ರೀ ಹುಲ್ಗುರಾಗ. ಆ ದರ್ಗಾಕ್ಕೆ ಹೋಗ್ತಿದ್ವಿ ರೀ. ಗುರುವಾರ ಹೋಗ್ತಿದ್ವಿ, ಐತವಾರ ಹೋಗ್ತಿದ್ವಿ ರೀ. ಅಲ್ಲಿ ಅವರು ಒಂದು ಅಂಕಲ್ ಇದ್ದರು, ಅವರು ಭಾರಿ ಟೇಸ್ಟಿಗೆ ಬಜ್ಜಿ ಮಾಡೋರು ರೀ. ಅವ್ರ ಅಂಗಡ್ಯಾಗ ನಾವು ಬರ್ತಾ ವಾಪಸ್ ದರ್ಗಾಗೆ ಹೋಗಿ ವಾಪಸ್ ಬರ್ತಾ ಜಿಲೇಬಿ ಮತ್ತು ಬಜ್ಜಿ ಇವು ಎರಡು ತೊಗೊಂಡು ಬರೋರು ರೀ. ಭಾರಿ ಟೇಸ್ಟಿಯಾಗಿ ಮಾಡೋರು. ಅದಕ್ಕೆ ನೆನಪಾತ್ರಿ, ಅದ್ರ ಸಂಗಡ ಅದನ್ನು ಮಾಡಿ ನೋಡಿ ಮಮ್ಮಿ ಅಂದೆ. ಅದಕ್ಕೆ ಮಮ್ಮಿ ಮಾಡಿದ್ಲಿ ರೀ. ಮತ್ತು ಇದೆಲ್ಲ ಆದಮೇಲೆ ಮಮ್ಮಿದು ಬರ್ತಡೇ ಇತ್ತು ರೀ, ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಮಮ್ಮಿಗೆ ಸರ್ಪ್ರೈಸಾಗಿ ನೋಡಿರಿ ಕೆಂಪಾಗಿ ಕರ್ಕೋಬೇಕ್ರಿ. ಆಮೇಲೆ ಮಮ್ಮಿಗೆ ಸರ್ಪ್ರೈಸಾಗಿ ಕೇಕು ಆರ್ಡ್ರ್ ಮಾಡಿದ್ರಿ, ಮನೆ ಬಂದು ಕೊಟ್ಟು ಹೋದ್ರಿ. ಅದಕ್ಕೆ ಸರ್ಪ್ರೈಸಾಗಿ ಮಮ್ಮಿಗೆ ಬರ್ತಡೇ ಸೆಲೆಬ್ರೇಷನ್ನು ಮಾಡಿದ್ವಿ. ಅದ್ರ ಸಂಗಡ ಇಷ್ಟೆಲ್ಲ ಮಾಡಿಕೊಂಡು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆಮೇಲೆ ಮಮ್ಮಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರಲಿ ಅಂತ ಒಂದು ಪರ್ಫ್ಯೂಮ್ ತರಿಸಿದ್ರಿ. ಇದ್ರಾಗ ಜೆಂಟ್ಸ್ದು ಬರ್ತದೆ ಮತ್ತು ವುಮನ್ಸ್ದು ಬರ್ತದೆ. ನೀವು ಬೇಕಂದ್ರೆ ಆನ್ಲೈನ್ನಾಗ ಆರ್ಡ್ರ್ ಮಾಡ್ಬೋದು. ನಾ ಅಮೆಝಾನ್ನಾಗ ಆರ್ಡ್ರ್ ಮಾಡಿದ್ದೆ ರೀ. ಅದು ಅವತ್ತು ಮಮ್ಮಿ ಬರ್ತಡೇ ದಿನನ ಬಂತು. ಅದಕ್ಕೆ ಪ್ಯಾಕಿಂಗ್ ಈಗ ಮಾಡಿದ್ದು ಉಜ್ಕೊತಾಳ್ರಿ ನಮ್ಮ ಮಮ್ಮಿ. ಆಮೇಲೆ ಇದ್ರಾಗ 4 ಥರದ್ದು ಪರ್ಫ್ಯೂಮ್ ಇರ್ತಾವೆ ರೀ. ನೀವು ಬೇಕಂದ್ರೆ ಆನ್ಲೈನ್ನಾಗ ಅಮೆಝಾನ್ನಾಗ ಆರ್ಡ್ರ್ ಮಾಡ್ಬೋದು. ಮಮ್ಮಿಗೆ ಭಾರಿ ಇಷ್ಟ ಆಯ್ತು. ಮತ್ತು ಜೈ ಕರ್ನಾಟಕ, ಜೈ ಭಾರತ. ಮತ್ತು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.